ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಾಮ್. ಇವತ್ತು ನಟರಾಕ್ಷಸ ಡಾಲಿ ಧನಂಜಯರವರ ಕೋಟೆ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಒಬ್ಬ ಕಲಾಭಿಮಾನಿಯಾಗಿ ಈ ಟೀಸರನ್ನು ವಿಮರ್ಶೆ ಮಾಡೋಣ, ಈ ಚಿತ್ರದಲ್ಲಿರುವ ಕೆಲವು ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ. ಈ ಕೋಟಿ ಅಂದ್ರೆ ಏನು ಹೇಳು? ಶ್ರೀಮಂತ. ಕೋಟಿ ಎಷ್ಟು ಸೊನ್ನೆ? 7. ಒಂದರ ಮುಂದಿರೋ ಸೊನ್ನೆಗಳು ಕೋಟಿ ಅಲ್ಲ, ಸೊನ್ನೆಗಳು ಮೊದಲು ಬರೋ ಒಂದು, ಅದು ಕೋಟಿ. ಇವಾಗ ಹಾಸ್ಪಿಟ್ಲಲ್ಲಿ ಬ್ಯಾಂಕ್ ಕೌಂಟಲ್ಲಿ ಪೆನ್ಗೆ ದಾರ ಕಟ್ಟಿರ್ತಾರೆ. ಯಾಕೆ ಹೇಳು? ಕಟ್ಟಿಲ್ಲ ಅಂದ್ರೆ ನಾನು ಎತ್ಕವರ ಸಮಯ ಅಲ್ಲ. ನನಗೂ ಕಳ್ತನಕ್ಕೂ ಆಗ ಬರಲ್ಲ. ಎಲ್ಲರೂ ಬೆತ್ತಲೆ ಕೊಡೋ ಟೈಮಲ್ಲಿ ಬಟ್ಟೆ ಹಾಕೊಂಡ್ರೆ ನನಗೆ ನಾಚಿಕೆ ಆಗಬೇಕು. ಏನು ಸಾವುಕಾರ ಎಂಟೈರ್ ಜನತಾ ಸಿಟಿಲಿ ನಂಬರ್ 1 ಹಲ್ಕಟ್ಟು. ಮಾನವನಿಗೆ ಅಹಮದಾಬಾದ್ಗೆ ಹೋಗ್ಬೇಕು, ದೀಪಾವಳಿ ಒಳಗೆ ಕೆಲಸ ಮುಗಿಬೇಕು. ನಮ್ಮ ಕೆಲಸ ಆಯ್ತು ಅಂದ್ಕೊಳ್ಳಿ. ಸಾವುಕಾರ ಹತ್ರ ಮಾತಾಡಿದ್ದೀನಿ. ನಾಡಿದ್ದ ಡೆಲಿವರಿ, ಆಚೆ ನಾಡಿದ್ದಿಂದ ಕಥೆನೇ ಬೇರೆ. ಕಷ್ಟ ಆಗತ್ತೆ ಅಂತ ಅಡ್ದಾರ ಹಿಡಿಬಾರ್ದು. ಮಾಡ್ತಿದ್ಯಾ? ತಿನ್ನಗೊಟ್ಟೆ. ಪ್ರತಿ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ. ಪ್ರತಿ ಮನುಷ್ಯನಲ್ಲಿ ಒಬ್ಬ ಕಳ್ಳ ಇದ್ದಾನ. ಕಳ್ಳ ಕಂಪ್ಲೀಟ್ ಹುಚ್ಚ. ನಿನ್ಗೇನು ಹೇಳ್ಬೇಕಿತ್ತಂತೆ, ಅದು ನೀನ್ ಬಿಡ್ಲೇ ಇಲ್ವಂತೆ. ಮೋಸ ಮಾಡಿದೆ, ಕಳ್ತನ ಮಾಡಿದೆ, ಇನ್ನೊಬ್ರು ತಲೆ ಹೊಡಿದೆ. ಈ ಊರಲ್ಲಿ ಕೋಟಿ ರೂಪಾಯಿ ಗಳಿಸೋದಕ್ಕಾಗಲ್ವ? ಇದನ್ನ ತಗೊಳಕ್ ಮುಂಚೆ ಇಲ್ಲಿರೋ ಎಲ್ಲ ಅಡಿಕೆ ಗೊತ್ತಾಗ್ಲಿಲ್ಲ. ಇಲ್ಲ, ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಇಲ್ಲ. ಹಿಂದಿಲಿ ಅಡಿಕೆಗೆ ಏನ್ ಹೇಳ್ತಾರೆ? ಸುಪಾರಿ. ಸರ್ ಪಕ್ಕ ಇನ್ಫಾರ್ಮೇಶನ್ ಸರ್. 3 ಜನ 31 ಲಕ್ಷ ಸಾಲ ಬಾಕಿ ಇದೆ ಕೋಟಿ. ಎಲ್ಲ ಲೆಕ್ಕದಾಗ ನೆನ್ಪಾಯ್ತು ಸಾವುಕಾರೆ. ಇನ್ನೊಂದು ಚೂರು ಬಾಕಿ ಇದೆ. ಮೋಸ ಮಾಡಿದೆ, ಕಳ್ತನ ಮಾಡಿದೆ, ಇನ್ನೊಬ್ರು ತಲೆ ಹೊಡಿದೆ, ಈ ಊರಲ್ಲಿ 1 ಕೋಟಿ ಸಂಪಾದನೆ ಮಾಡೋಕ್ಕಾಗಲ್ವಾ? ಟೀಸರ್ ತುಂಬ ಸೊಗಸಾಗಿತ್ತು. ಒಂದು ಟೀಸರ್ನ ಮುಖಾಂತರ ಒಂದು ಚಿತ್ರದ ಕಥೆಯನ್ನು ಅಳಿಲಿಕ್ಕೆ ಆಗಲ್ಲ. ಮೂಲತಃ ನಾನು ಸಹ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಈ ಚಿತ್ರದ ಪ್ರೊಡಕ್ಷನ್ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳ ಬಗ್ಗೆ ವಿಮರ್ಶೆ ಮಾಡೋಣ. ಚಿತ್ರತಂಡ ಮೊದಲು ಯುಗಾದಿ ದಿನ ಪೋಸ್ಟರನ್ನು ಬಿಡುಗಡೆ ಮಾಡಿತು. ಈ ಪೋಸ್ಟರಲ್ಲಿ ಕಾಣಿ ಸ್ಟುಡಿಯೋಸ್ ಅವರ ಕೈ ಚಳಕ ಎದ್ದು ಕಾಣುತ್ತೆ. ಗೋಲ್ಡನ್ ಕಲರಲ್ಲಿ ಬ್ಯಾಕ್ಲಿಟ್ ಮಾಡಿರುವಂತಹ ಧನಂಜಯ್ ಅವರ ಪೋರ್ಟ್ರೇಟ್ ಫೋಟೋ ಕಣ್ಣಿನಲ್ಲಿ ಅಂಶವನ್ನು ಹೇಳ್ತದೆ. ಇದರಲ್ಲಿ ಬಹುಪಾಲು ಕಂಪೋಸಿಟಿಂಗ್ ವರ್ಕೇ ಆಗಿದೆ ಅಂತ ಕಾಣಿಸ್ತದೆ. ಕೂದಲಾಗಿರಲಿ ಅಥವಾ ನೋಟಿನಲ್ಲಿ ಮುಖವನ್ನು ಮುಚ್ಚಿರುವಂತಹ ರೀತಿ, ಮೂಗಿನ ಬಳಿ ಅರ್ಧ ಹರಿದಿರುವ ನೋಟು, ಇವೆಲ್ಲವೂ ಕ್ವಾಲಿಟಿ ಪೋಸ್ಟರ್ ವರ್ಕನ್ನು ತೋರಿಸ್ತದೆ. ಇದಾದ ನಂತರ 3 ಕೌಂಟ್ಡೌನ್ ಪೋಸ್ಟರ್ಗಳು ಕಥೆಯ ಪ್ರಮುಖ ವಸ್ತುಗಳನ್ನು ಹೈಲೈಟ್ ಮಾಡುವುದರೊಂದಿಗೆ ಟೀಸರ್ ಮೇಲಿರುವ ಕುತೂಹಲವನ್ನು ಜಾಸ್ತಿ ಮಾಡ್ತದೆ. ಹೀರೋಯಿನ್ ಇಂಟ್ರೊಡಕ್ಷನ್ ಪೋಸ್ಟರು ಕಲರ್ಫುಲ್ ಆಗಿದ್ದರೆ, ಸಂಜೆ ರಿಲೀಸ್ ಮಾಡ್ತೀನಿ ಅನ್ನೋ ಪೋಸ್ಟರು ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಕಾಂಬಿನೇಷನ್ನ ಫಾಲೋ ಮಾಡ್ತಾ ಇದೆ. ಹಾಗೂ ಐಸ್ ಕ್ರೀಮನ್ನು ಹಿಡಿದುಕೊಂಡ ಕೈ ಏನೋ ಒಂದು ಇಂಪಾರ್ಟೆಂಟ್ ಕಥೆಯ ಭಾಗ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ರಿಲೀಸ್ ಪೋಸ್ಟರನ್ನು ಟೀಸರ್ನ ಕೊನೆಯ ಶಾಟ್ನೊಂದಿಗೆ ಜೋಡಿಸಿದ್ರಿಂದ ಒಳ್ಳೆಯ ರೀತಿಯಲ್ಲಿ ಟೀಸರ್ ಸಮಾಪ್ತಿಯಾಗುತ್ತದೆ. ಈ ಟೀಸರ್ನಲ್ಲಿ ನನಗೆ ಇಷ್ಟ ಆದಂಥ ಮೊದಲ ಟೆಕ್ನಿಕಲ್ ಥಿಂಗ್ ಅಂತಂದರೆ ಅದು ಸೌಂಡ್ ಡಿಸೈನ್. ನೊಬಿನ್ ಪಾಲ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ ಅಥವಾ ಜಯಂತ್ ಕುಮಾರ್ ಪ್ರಧಾನ್ ಅವರ ಸೌಂಡ್ ಮಿಕ್ಸಿಂಗ್ ಇರಲಿ, ತುಂಬ ಡೆಲಿಕೇಟ್ ವರ್ಕನ್ನು ಮಾಡಿದ್ದಾರೆ. ಉದಾಹರಣೆಗೆ $31 ಲಕ್ಷ ಸಾಲ ಬಾಕಿ ಇದೆ ಕೋಟಿ. ಇದನ್ನು ಬಿಟ್ಟರೆ ಎರಡನೇದಾಗಿ ಕಲರಿಂಗ್ ಮತ್ತು DI. ಕಲರಿಸ್ಟ್ ಆದಂತಹ ಬಾಬು ಅವರು ಮತ್ತು DI ವರ್ಕ್ ಮಾಡಿದಂತಹ ಯೂನಿಫೈ ಮೀಡಿಯಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅರುಣ್ ಬ್ರಹ್ಮನ್ ಅವರ DOP ವರ್ಕು ಕತೆಗೆ ತಕ್ಕಂತೆ ಹೊಂದಿಕೊಂಡು ಹೋಗ್ತದೆ. ಶಾರ್ಟ್ಸು, ಕ್ಯಾಮ್ರಾ ಮೂವ್ಮೆಂಟ್ಸ್ ಎಲ್ಲ ತುಂಬ ಮಜವಾಗಿ ಮೂಡಿ ಬಂದಿದೆ. ನಾನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಈ ಚಿತ್ರದ ಡೈಲಾಗ್ಸು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದರ ಮುಂದಿರೋ ಸೊನ್ನೆಗಳು ಕೋಟಿ ಅಲ್ಲ, ಸೊನ್ನೆಗಳು ಮೊದಲು ಬರೋ ಒಂದು, ಅದು ಕೋಟಿ. 31 ಲಕ್ಷ ಸಾಲ ಬಾಕಿ ಇದೆ ಕೋಟಿ. ಎಲ್ಲ ಲೆಕ್ಕದಾಗ ನೆನ್ಪಾಯ್ತು ಸಾವುಕಾರೆ. ಇನ್ನೊಂದು ಚೂರು ಬಾಕಿ ಇದೆ. ಇಷ್ಟರಲ್ಲೇ ನೀವು ನೋಡಿದ ಹಾಗೆ ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಕಾಂಬಿನೇಷನ್ ಜೊತೆಗೆ ರೆಡ್ ಕಲರನ್ನು ಟ್ರಾನ್ಸಿಷನ್ಗೆ ಈ ಟೀಸರ್ನಲ್ಲಿ ಯೂಸ್ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಜೂನ್ 14ಕ್ಕೆ ತೆರೆ ಮೇಲೆ ಬರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಪರಮೇಶ್ವರ್ ಗುಂಡ್ಕಲ್ ಅವರಿಗೂ, ಧನಂಜಯ ಅವರಿಗೂ ಹಾಗೂ ಇಡೀ ಚಿತ್ರತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ, ಈ ಚಿತ್ರಕ್ಕೆ ಕನ್ನಡಿಗರಾದ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಹಾಗೂ ಇಂಥ ಹಲವಾರು ಒಳ್ಳೆಯ ಚಿತ್ರಗಳಿಗೆ ನಾಂದಿ ಹಾಡೋಣ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೂ ಮುಂದಿನ ವಿಡಿಯೋಗಳಲ್ಲಿ ಯಾವ ಚಿತ್ರದ ವಿಮರ್ಶೆಯನ್ನು ಮಾಡಬೇಕು ಅನ್ನೋದನ್ನು ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.